ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆ ಮೇಲೆ ನೆರೆದಿರುವ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರಿಗೆ, ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ. ನಾಲ್ಕು ತಂತಿಯನ್ನು ಮಿಟುಕುತ್ತಾ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಗರಿ ಮೂಡಿಸಿದ ಅಂಬಿಕಾತನಯ ದತ್ತ ವರಕವಿ ದ ರಾ ಬೇಂದ್ರೆ ಅವರ 130ನೇ ಜನ್ಮದಿನದಂದು ಅವರಿಗೆ ಗೌರವಪೂರ್ವಕ ನಮನಗಳು. ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. ತನ್ನ ಜೀವನದುದ್ದಕ್ಕೂ ದುಃಖ, ನೋವು, ಕಷ್ಟಗಳನ್ನೇ ನೋಡಿದ ಕವಿ. ಬರೀ ನೋವನ್ನೇ ನುಂಗಿ ಅಮೃತವನ್ನೇ ಹೊರಹಾಕಿದ ಮಹಾನ್ ದಾರ್ಶನಿಕ. ಬೇಂದ್ರೆ ಅವರ ಜೀವನ ಒಂದು ಪಾಠವಿದ್ದಂತೆ. ಬೇಂದ್ರೆ ಅವರ ಜೀವನವೇ ಕಾವ್ಯ ಇದ್ದಂತೆ. ಯಾವುದೇ ಒಂದು ಜೀವಿಗೆ ನೋವು ಉಂಟು ಮಾಡದೆ ಪ್ರತಿ ಕ್ಷಣವೂ ಧರ್ಮದಿಂದ ನಿಷ್ಠೆಯಿಂದ ಬದುಕಿದ ಪ್ರಾಮಾಣಿಕ ಜೀವವೆಂದರೆ ಅದು ಬೇಂದ್ರೆ ಅವರು ಮಾತ್ರ. ಈ ಮಹಾಮಹಿಮನ ಬಗ್ಗೆ ತಿಳಿದುಕೊಂಡರಂತೂ ನಮ್ಮ ಬದುಕು ನಿಜಕ್ಕೂ ಹಸನಾಗದೇ ಇರೋದು. ಅವರ ಬದುಕಿನ ಕಷ್ಟ, ನೋವು, ನಲಿವುಗಳನ್ನು ನಗುತ್ತಲೇ ಸ್ವೀಕರಿಸಿದ ಮಹಾಚೇತನ. ಅದೆಷ್ಟೋ ನೋವಿನಿಂದ ತಮ್ಮ ಬದುಕಿಗೆ ವಿದಾಯ ಹೇಳಿದರೆಂದರೆ ನಿಜಕ್ಕೂ ಇಂತಹ ಪರಿಸ್ಥಿತಿ ಯಾರಿಗೂ ಕೊಡಬೇಡ ಭಗವಂತ ಎಂದೆನಿಸಿದ ಇರದು. ಹೀಗೆ ಜೀವನದುದ್ದಕ್ಕೂ ದುಃಖ, ನೋವು, ಕಷ್ಟಗಳನ್ನೇ ಕಂಡರೂ ನಗು ನಗುತ್ತಾ ಜೀವನ ಸಾಗಿಸಿದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಜನವರಿ 31, 1896 ರಲ್ಲಿ ಧಾರವಾಡದಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಭಟ್, ತಾಯಿ ಅಂಬವ್ವ. ಇವರ ಪ್ರಾಥಮಿಕ ಶಿಕ್ಷಣ ಧಾರವಾಡದ ಕನ್ನಡ ಶಾಲೆಯಲ್ಲಿ 1902 ರಿಂದ ಜರುಗಿತು. 1913 ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸಾದರು. 1918 ರಲ್ಲಿ ಪುಣೆಯ ಫರ್ಗ್ಯೂಸನ್ ಕಾಲೇಜಿನಿಂದ BA ಪದವಿ ಪಡೆಯುತ್ತಾರೆ. 1919 ರಲ್ಲಿ ಶ್ರೀ ವಾಸುದೇವ ಜೋಗಳಕರ್ ಅವರ ಮಗಳಾದ ರಂಗು ತಾಯಿಯವರನ್ನು ವಿವಾಹವಾಗುತ್ತಾರೆ. ಮದುವೆಯಾದ ಮೇಲೆ ಇವರ ಹೆಸರು ಲಕ್ಷ್ಮೀಬಾಯಿಯಾಗಿ ಬದಲಾವಣೆ ಆಗುತ್ತದೆ. ಒಟ್ಟು ಹುಟ್ಟಿದ 9 ಮಕ್ಕಳಲ್ಲಿ 6 ಮಕ್ಕಳು ಕಣ್ಣೆದುರಲ್ಲೇ ಇಲ್ಲವಾದಾಗ ಬಹಳಷ್ಟು ಸಂಕಟವನ್ನು ಬೇಂದ್ರೆ ದಂಪತಿಗಳು ಅನುಭವಿಸುತ್ತಾರೆ. ಕೊನೆಗೆ ಉಳಿದಿದ್ದು ವಾಮನ ಮತ್ತು ಪಾಂಡುರಂಗ, 2 ಗಂಡು ಮಕ್ಕಳು, 1 ಮಗಳು ಮಂಗಳ. 1918 ರಲ್ಲಿ BA ಪಾಸ್ ಮಾಡಿದ ಮೇಲೆ ಶಿಕ್ಷಣ ವೃತ್ತಿಯನ್ನು ಬೇಂದ್ರೆ ಅವರು ಧಾರವಾಡ ವಿಕ್ಟೋರಿಯಾ ಪ್ರೌಢಶಾಲೆಯಿಂದ ಪ್ರಾರಂಭ ಮಾಡಿದರು. ಜೀವನ ಉದ್ದಕ್ಕೂ ಉದ್ಯೋಗ ನಿರುದ್ಯೋಗದೊಡನೆ ಹೋರಾಟ ನಡೆಸಿದ ಕವಿ ಚೇತನ ಬೇಂದ್ರೆ ಅವರು. ಈ ಮಧ್ಯೆಯೂ ಧೃತಿಗೆಡದೆ ಹೊರಕವಿ ಬೇಂದ್ರೆ ಅವರು ಸಾಹಿತ್ಯದ ಗೀಳನ್ನು ಬದುಕಿಸಿಕೊಂಡು ಬಂದವರು. ಇವರ ಗರಿ, ಸಖಿಗೀತೆ, ಉಯ್ಯಾಲೆ, ನಾದಲೀಲೆ, ಅರುಮರಳು, 4 ತಂತಿ, ಗಂಗಾವತರಣ, ಉದ್ಧಾರ, ಸಾಯವಾಟ ಮುಂತಾದ ಕೃತಿಗಳು ರಚಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಕನ್ನಡ ಕವಿತಿಲಕ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರಕಿವೆ. ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ತಮ್ಮ ಇಡೀ ಬದುಕನ್ನೇ ಕಾವ್ಯಮಯವಾಗಿಸಿಕೊಂಡ ಬೇಂದ್ರೆ ಅವರು. ಇಂತಹ ಶಬ್ದಗಾರುಡಿಗ ಧೀಮಂತ ವರಕವಿಯರನ್ನು ಕರೆದು ಸತ್ಕರಿಸಿದ ನಗರ ಕರ್ನಾಟಕದಲ್ಲಿ ಇಲ್ಲ ಎನ್ನುವಷ್ಟು ಬೆಳೆದು ನಿಂತ ಪರಿ ಅದ್ಭುತ ಮತ್ತು ರೋಚಕ. ದೀಪಾವಳಿಯ ನರಕ ಚತುರ್ದಶಿ ದಿನಾಂಕ 26/10/1981 ರಂದು ಮುಂಬೈ ಹರಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ ಮಿಂಚಿ ಮರೆಯಾಯಿತು. ಸಮಾಜದ ಎಲ್ಲ ಶ್ರೇಣೀಕೃತ ವರ್ಗದವರು ಒಪ್ಪಿಕೊಂಡು ಬೇಂದ್ರೆ ಅವರು ಮತ್ತೊಮ್ಮೆ ನೆನಪಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.